ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಈ ಯುಗಾದಿ ಹಬ್ಬ ಇರುವುದರಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಏನಪ್ಪ ವಿಶೇಷ ಅಂತಂದ್ರೆ, ಮನೆ ಬಾಗಿಲಿಗೆ ನಾನು ತೋರಣ ಕಟ್ಟಬೇಕಾಗಿತ್ತು. ಹಿತ್ಲಕ್ಕೆ ಹೊಂಟಿದ್ದೆ. ನಮ್ಮ ಹಿತ್ತಲ್ದಾಗ ಮಾವಿನ ಗಿಡ ಐತಿ. ಅಲ್ಲಿನ ಮಾವಿನ ತೋರಣವನ್ನು ನಾನು ತೊಗೊಂಡು ಬಂದು ಮನೆ ಬಾಗಿಲಿಗೆ ತೋರಣ ಕಟ್ಟಬೇಕಾಗೈತಿ. ಈಗ ನೋಡ್ರಿ, ಈ ತೋರಣ ಯಾವ್ಯಾವ ಅಂತ ಹೇಳ್ತೀನಿ. ಈಗ ಆ ತೋರಣ ಕಟ್ಟೋಕ್ಕಿಂತ ಮುಂಚೆ ಇದಂತೂ ಶೋದು ಇದು ಎಲ್ಲ ನೋಡ್ರಿ, ಇದನ್ನೆಲ್ಲ ಕಟ್ಟೇವಲ್ಲ, ಇದು ಜೋಳ, ಕುಸಿಬಿ, ಕಡ್ಲಿ ಮತ್ತು ಗೋಧಿ ಇವನ್ನೆಲ್ಲ ಕಟ್ಟೇವಲ್ಲ. ಇದು ಯಾವಾಗಂತಂದ್ರೆ ಹೋಳಿ ಹುಣ್ಣಿಮೆ ದಿನ ನಾವು ಇದನ್ನು ತೋರಣವನ್ನು ಕಟ್ಟಿರ್ತೀವಿ. ರಾಶಿ ಮಾಡ್ತಾರಲ್ಲ, ಹಾಗಾಗಿ ಈ ತೋರಣವನ್ನು ಕಟ್ಟಬೇಕಾಗುತ್ತೆ. ಇದು ನಮ್ಮ ಕಡೆ ಪದ್ಧತಿ ಐತಿ. ಈ ಥರದ್ದು ನಾವು ತೋರಣವನ್ನು ಕಟ್ತೀವಿ. ಆಹಾರ ಧಾನ್ಯಗಳು ಸಮೃದ್ಧವಾಗಿರಲಿ, ಮನೆಯೊಳಗೆ ಯಾವುದಕ್ಕೂ ಕೊರತೆ ಆಗಬಾರ್ದಂತ ನಾವು ಈ ಥರದ್ದು ರಾಶಿಗಳ ತೋರಣವನ್ನು ಕಟ್ತೀವಿ. ಇದನ್ನು ಕಟ್ಟಲೇಬೇಕು. ಇದರಿಂದ ಒಳ್ಳೆಯದಾಗ್ತೈತಿ. ಹಾಗಾಗಿ ಈಗ ನಾವು ಇದ್ರ ಜೊತೆಗೆ ನಾವೇನು ಮಾಡಬೇಕು, ಯುಗಾದಿ ಹಬ್ಬ ಇರೋದ್ರಿಂದ ಮಾವಿನ ತೋರಣವನ್ನು ಕಟ್ಟಬೇಕಾಗೈತಿ. ಮಾವಿನ ತೋರಣ ಕಟ್ಟಬೇಕಪ್ಪ ಅಂದ್ರೆ ನಾ ಈಗೇನು ಮಾಡಬೇಕಂದ್ರೆ, ನಮ್ಮ ಹಿತ್ಲಕ್ಕೆ ಹೋಗಿ ಮಾವಿನ ತೋರಣವನ್ನು ತೊಗೊಬೇಕು. ಅಂದರೆ ಮಾವಿನ ಎಲೆನ ಹರ್ಕೊಂಬಂದು ತೋರಣ ಮಾಡಿ ಕಟ್ಟಬೇಕು. ಬರ್ರಿ ನಮ್ಮ ಹಿತ್ಲಕ್ಕೆ ಹೋಗೋಣ, ನಮ್ಮ ಹಿತ್ಲ ನೋಡೋಣ. ಮಾವಿನ ತೋರಣ ಕಟ್ಟಕ್ಕೆ ಮಾವಿನ ಎಲೆಯನ್ನು ಹರ್ಕೊಂಡು ಬರೋಣ. ನೋಡ್ರಿ, ಹಿತ್ಲಕ್ಕೆ ಹೊಂಟೀನಿ ನಾನು. ನಮ್ಮ ತಂಗಿ ಬರ್ತಾ ಏನೇ ಬರ್ರಿ ಹಿತ್ಲಕ್ಕೆ ಹೋಗೋಣ. ಹಿತ್ಲಕ್ಕೆ ಬಂದೀವ್ರಿ. ಹಿತ್ತಲ್ದಾಗ ಈಗ ಏನು ಮಾಡತ್ತೀವಿ ಅಂದರೆ ಮಾವಿನ ತೋರಣವನ್ನು ಹರ್ಕೊ. ಮಾವಿನ ಗಿಡದಾಗ ನಾನು ಎಲ್ಲಿ ತೋರ್ಸಕೊಂತೀನಿ ನೋಡ್ರಿ. ಎಷ್ಟು ಚಲೋ ಬಿಟ್ಟವು. ಉಗಾದಿಗೆ ಹೊಸ ಚಿಗುರು ಬಂದೈತಿ. ಹೊಸದು ಮಾವಿನ ಎಲೆ ಬಿಟ್ಟೈತಿ. ನೋಡ್ರಿ ಎಷ್ಟು ಚಂದ ಕಾಣಕೊಂತೈತಿ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಚಿಗುರು ಹೆಂಗೆ ಬಂದೈತಿ ನೋಡ್ರಿ. ಭಾಳ ಚಂದ ಬಿಟ್ಟೈತಿ. ಭಾಳ ಅಂದ್ರೆ ಭಾಳ ಚಂದ ಬಿಟ್ಟೈತಿ. ಖುಷಿ ಭಾಳ ನೋಡ್ರಿ. ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಆ ಥರ ಹಳೆ ಬೇರು ಹೊಸ ಚಿಗುರು ಇರುತ್ತಿರಲು ಮರ ಸೊಬಗು ಅಂತಂದೈತಲ್ಲ, ಆ ಥರ ನೋಡ್ರಿ ಕಾಣ್ಸಕ್ಕೆ ಕುಂತೈತೆ ಅಂತ ಅಂದ್ಕೊಂಡೀನಿ. ಸ್ವಲ್ಪ ಹರ್ಕೊಳಕ್ಕೆ ಕುಂತೀವಲ್ಲ, ನಿಮ್ಗೆ ಹಂಗೆ ತೋರ್ಸಕ್ಕೆ ಕುಂತೀನಿ ನೋಡ್ರಿ. ಎಷ್ಟು ಚಂದ ಬಿಟ್ಟಿರಿ ನೋಡ್ರಿ. ಈಗ ಮಾವಿನ ತೋರಣ ನಾನು ಹರ್ಕೋತೀನಿ ನೋಡ್ರಿ. ಶಂಖ ಪುಷ್ಪ ನೋಡ್ರಿ, ಇದು ಗಣೇಶ ಹೂವು ಅಂತ ಕರಿತೀವಿ ನಾವು. ಎಷ್ಟು ಚಂದ ಬಿಟ್ಟೈತಿ ನೋಡ್ರಿ. ಇದು ನೋಡ್ರಿ ಎಷ್ಟು ಚಂದ ಐತಿ. ಸಣ್ಣ ಚಿಗುರಿದ್ದು ನೋಡ್ರಿ, ಭಾಳ ಸಣ್ಣ ಚಿಗುರಿದು, ಭಾಳ ಚಂದ ಬಿಟ್ಟೈತಿ. ಇದೇ ಎಲೆ ದೊಡ್ಡದಾಗುತ್ತಾ. ನೋಡ್ರಿ ಎಷ್ಟು ಚಂದ ಮಾವಿನ ಚಿಗುರು ಬಂದೈತಪ್ಪ ಅಂದ್ರೆ ಆ ಸೈಡ್ ಹೋಗೋಣ, ಹಿಂದಿನ ಸೈಡ್ ಹೋಗೋಣ. ನೋಡ್ರಿ ಮಾವಿನಕಾಯಿ ಹೆಂಗೆ ಬಿಟ್ಟೈತಿ. ಮಾವಿನಕಾಯನ್ನು ಹರ್ಕೊತೀನಿ ನಾನು. ಎಷ್ಟು ಚಲೋ ಆಗೈತಿ ನೋಡ್ರಿ. ಇನ್ನೂ ಸಣ್ಣದೈತಿ, ಆದರೆ ನನಗೆ ಪೂಜೆಗೆ ಬೇಕಾಗೈತಲ್ಲ, ಅದಕ್ಕೆ ನಾನು ಮಾವಿನಕಾಯನ್ನು ಹರ್ಕೊಂಡೀನಿ. ಇದು ನಮ್ಮ ಈಗ ನಾನೇನು ಮಾಡ್ತೀನಪ್ಪ ಅಂತಂದ್ರೆ, ನೋಡ್ರಿ ನಮಗೆ 3 ಬಾಗಿಗೆ ಬೇಕು. ಹಾಗಾಗಿ ಎಷ್ಟು ಮಾವಿನ ತೊಳಲಾಗುತ್ತಾ ಗೊತ್ತಿಲ್ಲ, ಆದ್ರೆ ಇನ್ನೊಂದು ಸ್ವಲ್ಪ ಹರ್ಕೊಳ್ಕೊಂತೀವಿ ನೋಡ್ರಿ. ನಾನು ಇನ್ನೂ ಸ್ವಲ್ಪ ಹರ್ಕೊಳಕಂತಂದು ಈಚೆ ಕಡೆ ಸೈಡ್ ಹೊಸ ಚಿಗುರೈತಿ. ಇದನ್ನು ಹರ್ಕೊಳಕ್ಕೆ ಬೇಜಾರಾಗುತ್ತೆ, ಅದಕ್ಕೆ ನಾನು ಇನ್ನೊಂದು ಬ್ಯಾರೆದು ಹರ್ಕೊಳತ್ತೀನಿ ನೋಡ್ರಿ. ನಮ್ಮದು ಗಿರ್ನಿ ಐತಲ್ಲ, ಗಿರ್ನಿಗೆ ಒಂದು ಬೇಕು. ಹಾಗಾಗಿ
ಮುಂಚೆ ಬಾಗಿಲು ಒಂದು ಬೇಕು. ಆಮೇಲೆ ಅಡುಗೆ ಮನೆ ಬಾಗಿಲಿಗೆ ಇಷ್ಟು ಬಾಗಿಲಿಗೆ ಬೇಕು. ಹಾಗಾಗಿ ನೋಡಿರಿ ಇಷ್ಟು ಹರ್ಕೊಂಡೇನೆ. ಎಷ್ಟು ಚಲೋ ಐತಿ, ಚುಕ್ಕಿ ಇಲ್ಲ, ಆಮೇಲೆ ಯಾವುದೇ ರೀತಿ ಹುಳ ಹತ್ತಿಲ್ಲ, ಫ್ರೆಶ್ ಐತಿ ಇದು ನೋಡಿರಿ. ಈಗ ಇದನ್ನು ನಾನು ತೊಗೊಂಡು ಹೋಗ್ತೀನಿ, ಬರ್ರಿ ನೋಡಿರಿ. ಮಾವಿನಕಾಯಿ ಆಯಿತು. ಈಗ ನಾವು ಕಟ್ಟೋದೊಂದೇ ಬಾಕಿ. ನೀರು ಹಾಕಿ ತೊಳಿತೇನೆ, ಬರ್ರಿ ನೋಡ್ರಿ. ಮಾವಿನ ತೊಳ್ಯಾಕ ಕುಂತೀವಿ, ನೀರು ಬಿಟ್ಟಿದ್ರು, ಅದಕ್ಕೆ ಇದನ್ನ ಸ್ವಚ್ಛಗೆ ತೊಳೆದು ಈ ಥರ ನಾವು ತೋರಣನ ಕಟ್ಕೋಬೇಕು.